ಹೇಳಿ ಕ್ವಶನ್ ನೋಡ್ಕೊಳ್ಳಿ. ಒಬ್ಟೈನ್ ದ ಸೈನ್ ಆಫ್ ರೇಂಜ್ 4 year series ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು 2kx/L ಇನ್ x ಬಿಟ್ವೀನ್ 0 to L/2, 2k/L ಇಂಟು L - x ಇನ್ x ಬಿಟ್ವೀನ್ L/2 to L. ಗೊತ್ತಾಯ್ತಲ್ವಾ? ಹೆಂಗೆ ಮಾಡೋದು ಹೇಳಿ. ಸೊಲ್ಯೂಷನ್ ಫಸ್ಟ್ ಏನು ಫೈಂಡ್ ಮಾಡಬೇಕು? ಬಿ ಎನ್ಗೆ ಫಾರ್ಮುಲಾ ಹೇಳಿ. 2/L ಇಂಟೆಗ್ರಲ್ ಆಫ್ 0 to L ಎಫ್ ಆಫ್ ಎಕ್ಸ್ ಸೈನ್ nπx/L ಇಂಟು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇದು ಬಿ ಎಂದು ಫಾರ್ಮುಲಾ. ಈಗ ಇಲ್ಲಿ ಎಫ್ ಆಫ್ ಎಕ್ಸ್ ಬಂದು 0 to Lಗಿದೆಯಾ? ಎಫ್ ಆಫ್ ಎಕ್ಸು ಎಲ್ಲಿ ಏನಿರೋದು 0 to L/2ಗೆ ಬೇರೆ ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಏನು 0 to L/2ಗೆ 2kx/L ಸೈನ್ L ಡಿ ಎಕ್ಸ್ ಪ್ಲಸ್ ಇನ್ನೊಂದು 0 to L/2 ಆದಮೇಲೆ L/2 to L. ಎಫ್ ಆಫ್ ಎಕ್ಸ್ ಏನು k/L L - x ಸೈನ್ nπx/L ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಇದರಲ್ಲಿ ಕಾಮನ್ ಏನಿದೆ ಹೇಳಿ ಎರಡರಲ್ಲೂ? 2/L ಅಂದರೆ ಇದನ್ನ ಈ ಥರ ಬ್ರಾಕೆಟ್ ಹಾಕ್ಕೊಬಿಡೋಣ. ಇಲ್ಲಿ ಮತ್ತು ಇಲ್ಲಿ ಕಾಮನ್ ಏನಿದೆ? ಕಾಮನ್ ತೊಗೊಳಂಗಿಲ್ಲ, ಎಕ್ಸ್ನ ಕಾಮನ್ ತೊಗೊಳಂಗಿಲ್ಲ ಆಚೆ. 2k/L ಕಾಮನ್ ಇದೆ ಅದು, ಆದರೆ ಇಂಟಿಗ್ರೇಷನ್ ಇದ್ದಾಗ ಆಚೆ ತೊಗೊಳಂಗಿಲ್ಲ. ಈ ಸೇಮ್ ಲಿಮಿಟ್ ಇದ್ದರೆ ಬೇಕಾದರೆ ಜೊತೆಗೆ ಸೇರಿಸ್ಕೋಬೋದು. ಕಾಮನ್ ಏನಿದೆ? ಎಕ್ಸ್ ಟರ್ಮ್ ಬಿಟ್ಟು ಬೇರೆ 2k/Lನ ಆಚೆ ತಗೋಬಿಡಿ. ಏನಾಗುತ್ತೆ ಅದು? 2 2s 4 k/L ಇಂಟು L ಏನಾಗುತ್ತೆ? L². ಉಳಿಯೋದೇನು? ಎಕ್ಸು ಮತ್ತು 2k ಆಚೆ ತಗೊಂಡ್ವಲ್ಲ ನೋಡಿ, ಇದು 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 ಹೋಯ್ತು. ಬರೀ ಉಳಿದಿದ್ದೇನು? ಎಕ್ಸ್ ಸೈನ್ nπx/L. ಇದಕ್ಕೆ ಅಪ್ಲೈ ಮಾಡ್ಬಿಡೋಣವಾ ಬರ್ನೋಲಿಸ್ ರೂಲ್? ಹೇಳಿ, ಬರ್ನೋಲಿಸ್ ರೂಲ್ ಅಪ್ಲೈ ಮಾಡೋದು ಯಾವ ಥರ? ಎಕ್ಸ್ ಹಂಗೆ ಇಟ್ಕೋಬೇಕು. ಸೈನ್ ಏನು? ಮೈನಸ್ ಕಾಸ್ nπx/L ಡಿವೈಡೆಡ್ ಬೈ nπ/L ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಸೈನ್ nπx/L ಡಿವೈಡೆಡ್ ಬೈ n²π²/L². ನೆಕ್ಸ್ಟು ಅರ್ಥ ಆಯ್ತಲ್ವಾ? ಇದೇನಾಯಿತು? ಯಾವುದಕ್ಕೆ ಲಿಮಿಟ್ ಇದು? 0 to L/2. ನೆಕ್ಸ್ಟು ಈಗ ಇದರಲ್ಲಿ 2k/L ಆಚೆ ಹೋದರೆ ಉಳಿಯೋದೇನು? L - x ಸೈನ್ nπx/L. ಇದಕ್ಕೆ ಬರ್ನೋಲಿಸ್ ಹೇಳ್ತೀರಾ? ಹೇಳಿ. L - xನ ಇಟ್ಕೊಳ್ಳಿ. ಸೈನ್ಗೇನು? ಮೈನಸ್ ಕಾಸ್ nπx/L ಡಿವೈಡೆಡ್ ಬೈ nπ/L ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು? 0 - 1 ಮೈನಸ್ ಕಾಸ್ಗೇನು? ಮೈನಸ್ ಸೈನ್ nπx/L ಡಿವೈಡೆಡ್ ಬೈ n²π²/L². ಲಿಮಿಟ್ ಏನು? ಈಗ ಬಿ ಎನ್ ಈಸ್ ಈಕ್ವಲ್ ಟು 4k/L. ಇಲ್ಲಿ ಎಕ್ಸ್ಟಮ್ನ ಒಳಗಡೆ ಮಾಡ್ಕೊಳ್ಳಿ, ಬೇರೆದನ್ನ ಆಚೆ ತಗೊಳ್ಳಿ. ಮೈನಸ್ L/nπ ಎಕ್ಸ್ ಕಾಸ್ nπx/L. ಲಿಮಿಟ್ ಏನು? L/2. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್, ಇದು ಸ್ವಲ್ಪ ಕೆಳಗಡೆ ಬರಿತೀನಿ. ಹೇಳಿ ಹೆಂಗೆ ಮಾಡಬೇಕಿದ್ನ? ಬಿ ಎನ್ ಈಸ್ ಈಕ್ವಲ್ ಟು ಹೇಳಿ 4k/L² ಮೈನಸ್ L/ ಒಳಗಡೆ ಏನು ಬರ್ಕೋಬೇಕು? ಎಕ್ಸ್ ಕಾಸ್ nπx/L. ಲಿಮಿಟ್ ಏನು? 0 to L/2. ನೆಕ್ಸ್ಟು ಮೈನಸ್ ಇಂಟು ಮೈನಸ್, ಇದು ರೆಸಿಪ್ರೋಕಲ್ ತೊಗೊಂಡಾಗ L² /n²π²
ಲಿಮಿಟ್ ಏನು, ಇದು ಒಳಗಡೆ ಏನು ಬರ್ಕೋಬೇಕು, ಸೈನ್ ಎನ್ ಪೈ ಎಕ್ಸ್ ಬೈ ಎಲ್. ಲಿಮಿಟ್ ಏನು, 0 to L/2. ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಹೇಳಿ, ಎಲ್ ಬೈ ಎನ್ ಪೈ. ಒಳಗಡೆ ಏನು ಬರ್ಕೋಬೇಕು, ಎಲ್ ಮೈನಸ್ ಎಕ್ಸ್ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್. ಲಿಮಿಟ್ ಏನು, L/2 to L. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಎಲ್ ಸ್ಕ್ವೇರ್ ಬೈ ಹೇಳಿ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್. ಉಳಿಯೋದೇನು, ಸೈನ್ ಎನ್ ಪೈ ಎಕ್ಸ್ ಬೈ ಎಲ್. ಲಿಮಿಟ್ ಏನು, L/2 to L. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ, ಬಿ ಎನ್ ಈಸ್ ಈಕ್ವಲ್ ಟು 4k ಬೈ ಎಲ್ ಸ್ಕ್ವೇರ್. ಇಲ್ಲಿ ಉಳಿಯೋದೇನು, ಮೈನಸ್ ಎಲ್ ಬೈ ಎನ್ ಪೈ. ಈಗ ಎಕ್ಸಾಕ್ಟ್ದಲ್ಲಿ L/2 ಹಾಕಿದ್ರೆ ಏನಾಗುತ್ತೆ, ಇದು L/2 ಕಾಸ್. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಇಲ್ಲಿ ಇನ್ನೊಂದು ಎಕ್ಸಾಕ್ಟ್ದಲ್ಲಿ L/2 ಹಾಕಿದ್ರೆ ಸೈನ್ ಇದು 0 ಆಗುತ್ತಾ? ಯಾಕೆ 0 ಆಗಲ್ಲ? L/2 ಇದೆ, ಸೈನ್ ಎನ್ ಪೈ ಬೈ 2 ಬರುತ್ತೆ ನೋಡಿ. ಎಕ್ಸಾಕ್ಟ್ದಲ್ಲಿ ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ಗೆ ಎಕ್ಸಾಕ್ಟ್ದಲ್ಲಿ L/2 ಹಾಕಿದ್ರೆ ಏನಾಗುತ್ತೆ, ಸೈನ್ ಹೇಳಿ ಎನ್ ಪೈ ಬೈ ಎಲ್ ಇಂಟು L/2. ಎಲ್ಲೆಲ್ಲಿ ಕ್ಯಾನ್ಸಲ್ ಆದರೆ ಉಳಿಯೋದೇನು, ಸೈನ್ ಎನ್ ಪೈ ಬೈ 2 ಅಂದರೆ 0 ಅಲ್ಲ, ಸೈನ್ ಎನ್ ಪೈ ಅಂದರೆ 0. ಅರ್ಥ ಆಗ್ತಿದೆಯಲ್ವ? ಅದು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಇಲ್ಲಿ 0 ಸೈನ್ ಬೇರೆ ಪ್ರಾಬ್ಲಮಲ್ಲಿ ಮಾಡ್ದಂಗೆ ನೀವು ಇಲ್ಲಿ 0 ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ಗೆ 0 ಮಾಡೋಕ್ಕೆ ಹೋಗಬೇಡಿ. L/2 ಇದ್ದರೆ ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಈಗ ಎಕ್ಸಾಕ್ಟ್ದಲ್ಲಿ L/2 ಹಾಕಿದ್ರೆ ಏನಾಗುತ್ತೆ, ಇದು L/2 ಹಾಕಿದ್ರೆ ಕಾಸ್ ಎನ್ ಪೈ ಬೈ 2. ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ 0 ಇಂಟು ಎನಿಥಿಂಗ್ ಇಸ್ 0. ನೆಕ್ಸ್ಟ್ ಹೇಳಿ, ಪ್ಲಸ್ ಎಲ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್. ಎಕ್ಸಾಕ್ಟ್ದಲ್ಲಿ L/2 ಹಾಕಿದ್ರೆ ಸೈನ್ ಎನ್ ಪೈ ಬೈ 2 ಮೈನಸ್ ಸೈನ್ 0 ಅಂದರೆ 0. ಡೈರೆಕ್ಟಾಗಿ ಬರೀಲ್ಲ. ನೆಕ್ಸ್ಟು ಹೇಳಿ, ಮೈನಸ್ ಎಲ್ ಬೈ ಎನ್ ಪೈ. ಎಕ್ಸಾಕ್ಟ್ದಲ್ಲಿ ಎಲ್ ಹಾಕಿದ್ರೆ ಏನಾಗುತ್ತೆ, ಎಲ್ ಮೈನಸ್ ಎಲ್ 0. ಕಾಸ್ ಎನ್ ಪೈ ಎಲ್ ಬೈ ಎಲ್ ಅಂದರೆ ಎಲ್ಲೆಲ್ಲಿ ಕ್ಯಾನ್ಸಲ್, ಕಾಸ್ ಎನ್ ಪೈ 0 ಇಂಟು ಕಾಸ್ ಎನ್ ಪೈ ಅಂದರೆ 0. ಅಪ್ಪರ್ ಲಿಮಿಟ್ಗೆ 0 ಮೈನಸ್ ಎಲ್. ಎಕ್ಸಾಕ್ಟ್ದಲ್ಲಿ ಎಲ್ ಹಾಕಿದ್ರೆ ಎಲ್ ಮೈನಸ್ L/2. ಎಲ್ ಮೈನಸ್ L/2 ಅಂದರೆ L/2 ಕಾಸ್ ಎನ್ ಪೈ L/2 ಬೈ ಎಲ್ ಅಂದರೆ ಕಾಸ್ ಎನ್ ಪೈ ಬೈ 2. ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಲ್ಲಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ, ಮೈನಸ್ ಹೇಳಿ ಎಲ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್. ಎಕ್ಸಾಕ್ಟ್ದಲ್ಲಿ ಎಲ್ಲಿ ಹಾಕಿದ್ರೆ ಎಲ್ಲೆಲ್ಲಿ ಕ್ಯಾನ್ಸಲ್ ಆದರೆ ಸೈನ್ ಎನ್ ಪೈ ಅಂದರೆ 0 ಮೈನಸ್ ಎಕ್ಸಾಕ್ಟ್ದಲ್ಲಿ L/2 ಹಾಕಿದ್ರೆ ಎಲ್ಲೆಲ್ಲಿ ಕ್ಯಾನ್ಸಲ್ ಸೈನ್ ಎನ್ ಪೈ ಬೈ 2. ಇದನ್ನ ಕ್ಲೋಸ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ, ಬಿ ಎನ್ ಈಸ್ ಈಕ್ವಲ್ ಟು ಮೈನಸ್ 4k ಬೈ ಎಲ್ ಸ್ಕ್ವೇರ್. ಇದನ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಎಲ್ ಸ್ಕ್ವೇರ್ ಬೈ 2n ಪೈ ಏನು ಬರುತ್ತೆ, ಮೈನಸ್ ಎಲ್ ಸ್ಕ್ವೇರ್ ಬೈ 2n ಪೈ ಕಾಸ್ ಎನ್ ಪೈ ಬೈ 2. ನೆಕ್ಸ್ಟು ಪ್ಲಸ್ ಹೇಳಿ ಎಲ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಹೇಳಿ ಎಲ್ ಸ್ಕ್ವೇರ್ ಬೈ 2n ಪೈ ಕಾಸ್ ಎನ್ ಪೈ ಬೈ 2. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹೇಳಿ ಎಲ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಸೈನ್ ಎನ್ ಪೈ ಬೈ 2. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು, ಬಿ ಎನ್ ಈಸ್ ಈಕ್ವಲ್ ಟು ಮೈನಸ್ 4k ಬೈ ಎಲ್ ಸ್ಕ್ವೇರ್ 2l ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಸೈನ್ ಎನ್ ಪೈ ಬೈ 2.
ಈಗ ನೆಕ್ಸ್ಟ್ ಏನು ಮಾಡಬೇಕು? ಇದು ಮೈನಸ್ ಯಾಕೆ ಬರ್ದಿದ್ದೀನಿ ನಾನು? ಸಾರಿ, ಇದು ತಪ್ಪು ಮಾಡ್ಬಿಟ್ಟಿದ್ದೀನಿ ನೋಡಿ. ಇದು 4k/L² ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಮೈನಸ್ ಇಲ್ಲ ಅಲ್ಲಿ. 8 L² ಕ್ಯಾನ್ಸಲ್ ಆಗಿಬಿಡುತ್ತೆ ಅಲ್ವಾ? 8k/n²π² sin nπ/2 ಕರೆಕ್ಟ್ ಅಲ್ವಾ? ಈಗ ಹಾಫ್ ರೇಂಜ್ ಹೇಳಿ. ಸೈನ್ ಸೀರೀಸ್ ಈಸ್ ಅಂತ ಬರ್ಕೊಳ್ಳಿ. ಹಾಫ್ ರೇಂಜ್ ಸೈನ್ ಸೀರೀಸ್ ಈಸ್ ಹೇಳಿ. ಫಾರ್ಮುಲಾ f(x) ಏನು? ಸಮೇಷನ್ ಆಫ್ n = 1 to infinity bn sin nπx/L. f(x) ಸಮೇಷನ್ ಹೇಳಿ. n = 1 to infinity. bn ಅಂದ್ರೇನು? 8k/n²π² sin nπ/2 ಇಂಟು sin nπx/L. ಬೇಕಿದ್ರೆ ಇಲ್ಲಿ n ಬಿಟ್ಟು ಬೇರೆದನ್ನ ಆಚೆ ತಗೊಳ್ಳಿ. ಉಳಿಯೋದೇನು? 8k/π². n² ಆಚೆ ತಗೊಳ್ಳೋಂಗಿಲ್ಲ. 8k/π². ಸಮೇಷನ್ ಆಫ್ n = 1 to infinity 1/n² sin nπ/2 sin nπx/L. ಇಲ್ಲಾಂದರೆ ಇಷ್ಟಕ್ಕೆ ನಿಲ್ಲಿಸಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ ಅಲ್ವಾ? ಥ್ಯಾಂಕ್ ಯು.